ಇವತ್ತಿನ ಡಿಫ್ರೆಂಟ್ ಆದ ರೆಸಿಪಿ ಮುಸ್ಕಿನ ಜೋಳದ ರೊಟ್ಟಿ. ತುಂಬ ಜನ ಜೋಳದ ರೊಟ್ಟಿ ಅಂತಂದರೆ ಸಾಕು ನಾರ್ತ್ ಕರ್ನಾಟಕದಲ್ಲಿ ಮಾಡುವಂಥ ಜೋಳದ ರೊಟ್ಟಿ ಅಂತ ಅಂದ್ಕೊಳ್ತಾರೆ. ಆದರೆ ಮುಸ್ಕಿನ ಜೋಳದಲ್ಲೂ ತುಂಬ ರುಚಿಯಾದಂಥ ಜೋಳದ ರೊಟ್ಟಿನ ಮಾಡ್ಬೋದು. ನಮ್ಮೂರಲ್ಲಿ ಜೋಳ ಯಾವಾಗೆಲ್ಲ ಬೆಳೀತಾರೋ ಆವಾಗ ಈ ರೊಟ್ಟಿಯೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅಜ್ಜಿ ಮಾಡೋರು ಆ ಕೈ ರುಚಿ ತುಂಬ ಚೆನ್ನಾಗಿರ್ತಿತ್ತು. ನಾನಿಲ್ಲಿ 2 ಜೋಳನ ಈ ರೀತಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಡಿಸೋದಿರುವಾಗ ನಾನು ಫಸ್ಟ್ ಟೈಮ್ ಬಂದು ಕತ್ತಿನಲ್ಲಿ ಕಟ್ ಮಾಡೋಕ್ಕೆ ನೋಡಿದೆ. ತುಂಬ ನೋಡಿ ಈ ರೀತಿ ವೇಸ್ಟ್ ಆಗೋಯಿತು. ಸೊ ಆ ಪ್ರೊಸೀಜರ್ನ ನೀವು ಫಾಲೋ ಮಾಡಿ. ಕೈಯಲ್ಲಿ 1 ಲೈನ್ ಬಿಡಿಸ್ಬಿಟ್ಟು ಆಮೇಲೆ ಪೂರ್ತಿಯಾಗಿ ಈಸಿಯಾಗಿ ಬರುತ್ತೆ. ಅದೇ ಪ್ರೊಸೀಜರ್ ಫಾಲೋ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ಈ ಜೋಳ ಬಿಡಿಸಿದ ಬೆಂಡ್ ಏನಿದೆ ಇದನ್ನೆಲ್ಲ ಸೇರಿಸ್ಕೊಂಡು ನೀರು ಕಾಯಿಸೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಮತ್ತು ಮೇಲಿನ ಎಲೆ ಬಂದು ಹಸುವಿಗೆ ತಿನ್ನಿಸೋದಕ್ಕೆ. ಸೊ ಯಾವುದೇ ಒಂದು ಇದರಲ್ಲಿ ವೇಸ್ಟ್ ಆಗೋದಿಲ್ಲ. ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದಿದು. ಸೊ ನಿಮ್ಮ ಹತ್ರ ಏನಾದರೂ ಮುಸ್ಕಿನ ಜೋಳ ಇತ್ತು ಅಂತಂದರೆ ರೊಟ್ಟಿನ ರೆಡಿ ಮಾಡಿ. ಈಗ ನಾನು ಜೋಳನ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹತ್ತತ್ರ 1.5 ಕಪ್ಪಷ್ಟು ನನಗೆ ಸೇರಿದೆ. ಈಗ ಇದಕ್ಕೆ 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಈ ಮಿಶ್ರಣನ ನೀರಿಲ್ದಿರ ರುಬ್ಕೊಳ್ಬೇಕು. ನೋಡಿ, ಒಂದೇ ಒಂದು ಹನಿಯಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸಿಲ್ಲ. ಜೋಳದಲ್ಲಿ ನಾರಿನಾಂಶ ತುಂಬ ಹೆಚ್ಚಾಗಿರುತ್ತೆ. ಅದರಿಂದ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ತುಂಬ ನೈಸ್ ಪೇಸ್ಟ್ ಅಲ್ಲ, ತುಂಬ ತರ್ತರಿನೂ ಅಲ್ಲ. ಆ ರೀತಿಯಾಗಿ ಅಂದರೆ ಉಂಡೆ ಮಾಡೋ ಕನ್ಸಿಸ್ಟೆನ್ಸಿ ಬರಬೇಕು. ಅಷ್ಟಾದರೆ ಸಾಕು. ಈಗ ಇದು ರೆಡಿ ಇದೆ. ಇದ್ರ ಜೊತೆಯಲ್ಲಿ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅನ್ನೋದು ನೋಡ್ಕೊಳ್ಳೋಣ. ಈಗ ನಾನು ಇದನ್ನು ಬೌಲ್ಗೆ ಹಾಕ್ಕೊಳ್ತೀನಿ. ಜೋಳನ ರುಬ್ಬಿಟ್ಕೊಂಡಿರೋದು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, 1 ಚಮಚದಷ್ಟು ಜೀರಿಗೆ, ಈರುಳ್ಳಿ 1 ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ, ಗೋಧಿ ಹಿಟ್ಟು 2 ಚಮಚದಷ್ಟು, ಹಾಗೆ ಅಕ್ಕಿ ಹಿಟ್ಟು 2 ಚಮಚದಷ್ಟು. ಈ 2 ಪ್ರಮಾಣ ನೋಡಿಕೊಂಡು ಸೇರಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬೇಕಾಗುತ್ತೆ. ಹಾಗೆ ತುಪ್ಪ ಬೇಕಂದರೆ ತುಪ್ಪನೂ ಸಹ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ತಿನ್ನೋದಕ್ಕಂತೂ. ಈಗ ಮಾಡೋ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ತೊಗೊಂಡಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಗೋಧಿ ಹಿಟ್ಟು ನಾನಿಲ್ಲಿ 1 ಚಮಚದಷ್ಟು ಇವಾಗ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಅಕ್ಕಿ ಹಿಟ್ಟು 2 ಒಂದೊಂದು ಚಮಚ. ಆಮೇಲೆ ಮಿಕ್ಸ್ ಮಾಡಿದ್ದಾದಮೇಲೆ ನೀರಿನ ಅಂಶ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೋಳದಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕಾಗಿ ನಾವು ಇದನ್ನು ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ನೀರೇ ಇಲ್ದಿರ ನೀಟಾಗಿ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ಇದರ ಹದ ಬಂದು ಪೂರ್ತಿಯಾಗಿ ಡ್ರೈ ಆಗಿ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಮಾಡ್ಕೊಳ್ತೀವಲ್ಲ ಅಷ್ಟು ಡ್ರೈ ಆಗಿ ಬರೋದಿಲ್ಲ. ಸ್ವಲ್ಪ ತೇವಾಂಶ ಇರುವಂಥ ಕನ್ಸಿಸ್ಟೆನ್ಸಿನೇ ಇರುತ್ತೆ. ನೋಡಿ, ಈ ರೀತಿ ಹದಕ್ಕೆ ಬಂದರೆ ಸರಿ ಹೋಗುತ್ತೆ. ಉಂಡೆ ನೀಟಾಗಿ ಕಟ್ಕೊಳ್ಳೋ ಥರ ಇರಬೇಕು. ನೋಡಿ, ಸರಿ ಇದೆ ಇದೀಗ. ನಾನಿಲ್ಲಿ ಒಂದು ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆಯಲ್ಲಿ ನಾನು ಉಂಡೆಗಳನ್ನ ಕಟ್ಕೊಳ್ತೀನಿ. ಮೊದಲೇ ನೀವು ಈ ರೀತಿ ಉಂಡೆಗಳನ್ನೆಲ್ಲ ಕಟ್ಕೊಳ್ಳೋದ್ರಿಂದ ರೊಟ್ಟಿ ಈಸಿಯಾಗಿ ಬೇಗ ನೀವು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಟೊಮೆಟೊ ಸೈಜಿನ ಅಳತೆಗೆ ಹಿಟ್ಟನ್ನು ತೊಗೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ತೊಗೊಂಡಿರೋವಂಥ ಮೆಷರ್ಮೆಂಟಿಗೆ ಕರೆಕ್ಟಾಗಿ 7 ಉಂಡೆ ಮಾಡ್ಕೊಳ್ಬೋದಾಗಿದೆ. ನೀವು ತೊಗೊಳ್ಳುವಂಥ ಮೆಷರ್ಮೆಂಟ್ ಸೈಜಲ್ಲಿ ವೇರಿ ಆಗುತ್ತೆ. ಸೊ ಈಗೆಲ್ಲ ಉಂಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಾಟನ್ ಬಟ್ಟೆ, ಬಿಳಿದಿದ್ರೆ ಒಳ್ಳೆಯದು, ಕಲರ್ ಯಾವುದು ಇಟ್ಕೊಳ್ಳಲ್ಲ ಅಂತ ಅನ್ನೋ ಕಾರಣಕ್ಕೆ ಒದ್ದೆ ಮಾಡಿ ನಾನು ಅದನ್ನು ಹಾಕ್ಕೊಳ್ತೀನಿ. ನಾನು ಬಟ್ಟೆ ಮೇಲೇ ತಟ್ಕೊಳ್ಳೋದು. ಯೂಶ್ವಲಿ ನಾನು ಯಾವುದೇ ರೊಟ್ಟಿ ಮಾಡಿದ್ರೂ ಬಟ್ಟೆನಲ್ಲೇ ತಟ್ಕೊಂಡು ನಾನು ಮಾಡೋದು. ಈಗ ಕೈಯನ್ನು ಒದ್ದೆ ಮಾಡಿಕೊಂಡು
ಒಂದು ಉಂಡೆನ ಹಾಕ್ಕೊಂಡು ತಟ್ಕೊಂಡು ಹೋಗ್ತೀನಿ. ತಟ್ಟೋದು ತುಂಬಾ ಈಸಿ. ಕೈಗೆ ಅಂಟ್ತಾ ಇದೆ ಅಂತ ಅನ್ನುವಾಗ ನೀರಲ್ಲಿ ಕೈನ ಡಿಪ್ ಮಾಡಿಬಿಟ್ಟು ಒದ್ದೆ ಮಾಡಿಕೊಂಡು ತಟ್ಕೊಂಡು ಹೋಗೋದಷ್ಟೆ. ತುಂಬ ಮೃದುವಾಗಿ ತಟ್ಕೊಂಡು ಹೋಗಬೇಕಾಗತ್ತೆ. ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ, ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತಾಗ. ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅನ್ಬೇಕಾದ್ರೆ ಒದ್ದೆ ಮಾಡಿಕೊಂಡು ಮತ್ತೆ ಬೆರಳಲ್ಲೇ ತಟ್ಕೊಂಡು ಹೋಗಬೇಕು. ಅಂಗೈನ ಬಳಸಬಾರ್ದು ನಾವಿಲ್ಲಿ. ನೀವು ಮುಟ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ದಪ್ಪ ಇದೆ, ಎಲ್ಲಿ ತೆಳು ಇದೆ ಅಂತ. ಅದನ್ನ ನೋಡಿಕೊಂಡು ದಪ್ಪ ಇರೋ ಕಡೆ ಒಂದು ಸತಿ ತಟ್ಟಿ, ತೆಳು ಇರೋ ಕಡೆಗೆ ಏನೂ ತಟ್ಟಕ್ಕೆ ಹೋಗಬೇಡಿ. ಆ ರೀತಿ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ತಟ್ಕೊಂಡು ಹೋಗಿ. ಅಜ್ಜಿ ಏನು ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ರೋ ಅದೇ ಪ್ರೊಸೀಜರ್ನೇ ಅಮ್ಮ ಫಾಲೋ ಮಾಡ್ತಾಯಿದ್ರು. ಅಮ್ಮ ಮಾಡ್ತಾಯಿದ್ದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ. ನನಗಿದು ವರ್ಕ್ ಆಗುತ್ತೆ. ಈಗೆಲ್ಲ ಪೂರ್ತಿಯಾಗಿ ತಟ್ಟಿದ್ದಾದಮೇಲೆ ತವಾಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಾನೇನು ತಟ್ಟಿಟ್ಕೊಂಡಿದ್ದೆ ಇದನ್ನು ಬಟ್ಟೆ ಪೂರ್ತಿಯಾಗಿ ನಾನು ಸೇರಿಸಿ ತವ ಮೇಲೆ ಹಾಕ್ಕೊಳ್ತೀನಿ. ಮೇಲೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ತೀನಿ. ಆವಾಗ ಬಟ್ಟೆಗೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ. ನೋಡಿ, ಸೈಡಲ್ಲಿ ಸ್ವಲ್ಪ ನೀರು ಚಿಮ್ಸ್ಬೇಕಾಗಿತ್ತು, ಅದಕ್ಕೆ ಮತ್ತೆ ಹಾಕಿಬಿಟ್ಟು ಸ್ವಲ್ಪ ನೀರು ಚಿಮ್ಸ್ಕೊಂಡ್ರೆ ಸಾಕು, ಬಂದ್ಬಿಡೋದು, ಏನು ತೊಂದರೆ ಆಗೋಲ್ಲ. ನೋಡಿ ಅಷ್ಟೇ. ಈಗ ನೋಡಿ, ಇದನ್ನು ಹದವಾಗಿ ಬೇಯಿಸ್ಕೊಳ್ಬೇಕು. ಬೇಕಿದ್ರೆ ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾಗಿದ್ರೂ ಬಳಸ್ಬೋದು. ಎಣ್ಣೆ ಅಥವಾ ತುಪ್ಪ ಏನೇ ಹಾಕಬೇಕಾದ್ರೂ ಸೈಡಲ್ಲೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ ಅನ್ಬೇಕಾದ್ರೆ ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾಗಿದ್ರೂ ಬಳಸ್ಕೊಳ್ಳಿ. ನೋಡಿ, ಸೈಡಲ್ಲಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಆಗ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಪೂರ್ತಿ ಬಣ್ಣ ಬದಲಾಗಿದ್ದಾದಮೇಲೆ ಮಗ್ಚಕಾಯಿಯಿಂದ ತಿರುಗಿಸಾಕೊಳ್ಳೋಣ. ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ಳಿ. ಈಗ ಚೆನ್ನಾಗಿ ಬೆಂದಿದೆ, ಹಾಗೆ ತಿನ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಅಥವಾ ಮೊಸರು ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಅದರ ಜೊತೆನಲ್ಲೂ ನೀವು ತಿನ್ಬೋದು. ಅಮ್ಮ ಯಾವಾಗಾದರೂ ಈ ರೊಟ್ಟಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಬಿಟ್ಟಿದ್ರೆ ಅವ್ರು ಹೊರಗಡೆ ಹೋಗಿದ್ರು ಸಹ ಚಿಕ್ಕ ವಯಸ್ಸಲ್ಲೇ ನಾನೇ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೊ ರೊಟ್ಟಿ ಮಾಡೋದು ನನಗೇನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಅದು ನನಗೆ ತುಂಬ ಇಷ್ಟ ಸಹ. ಸೊ ಯಾರಿಗೆಲ್ಲ ರೊಟ್ಟಿ ಇಷ್ಟನೋ ನೀವು ಇದು ಒಂದು ವೇರಿಯೇಷನ್ನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.